ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಆತ್ಮಸ್ವರೂಪನಾದ ಸರ್ವಶಕ್ತ ತಂದೆಯಾದ ದೇವರು, ಆ ದೇವಕುಮಾರನಾದ ದೇವರ ಸ್ವರವಾದ ವಾಕ್ಯವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯ ಭಾಗಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಕುಲದ ಎಲ್ಲ ಪಾಪ, ಶಾಪ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢತನ ಎಲ್ಲ ತೆಗೆದುಕೊಂಡು ತನ್ನ ದೇಹವೆಂಬ ತೆರೆಯ ಮೇಲೆ ತೆಗೆದುಕೊಂಡು ಸಮಾಧಿ ಮಾಡಿ 3ನೇ ದಿನ ಮೃತ್ಯುಂಜಯನಾಗಿ ತಿರುಗಿ ಎದ್ದಿದ್ದಾನೆ ಪ್ರೇರೆ. ಯೇಸು ಆ ಪ್ರಭುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಜೀವಿತಕ್ಕೆ ಒಳ್ಳೆಯ ಅರ್ಥ ನೀಡುವ, ಬೆಳಕಿನ ಜೀವಿತಕ್ಕೆ ಸ್ವಾಗತಿಸುವ, ಮುಕ್ತಿ ಜೀವಿತಕ್ಕೆ ಸ್ವಾಗತಿಸುವ ಯೇಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಭಾಗಕ್ಕೆ ಸ್ವಾಗತ ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ಅಮೂಲ್ಯವಾದ ವಾಕ್ಯ ಭಾಗ ಪ್ರೇರೆ ಅಂಶ, ಯೇಸು ಜೀವಿತನಾಗಿ ಎದ್ದ ಮೇಲೆ ಶಿಷ್ಯರಿಗೆ 3 ಸಾರಿ ಕಾಣಿಸಿಕೊಂಡದ್ದು. ಅದು ಪ್ರೇರೆ, ಯೇಸು ಪ್ರಭು ಸಮಾಧಿಯಿಂದ ಎದ್ದ ನಂತರ 3ನೇ ದಿನ ಎದ್ದ ನಂತರ ತನ್ನ ಶಿಷ್ಯರಿಗೆ ಅಥವಾ ಆತನಲ್ಲಿ ವಿಶ್ವಾಸಿಟ್ಟ ಇನ್ನಿತರರಿಗೆ 3 ಸಾರಿ ಕಾಣಿಸಿಕೊಳ್ತಾನೆ ಪ್ರೇರೆ. ಈ ಅಂಶವನ್ನು ಧ್ಯಾನಿಸೋಣ. ಇದಕ್ಕೆ ಮೊದಲು ದೇವರ ಆತ್ಮನ, ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಅರ್ಥ ಮಾಡಿಕೊಳ್ಳುವ ಕೃಪೆ ಕೇಳಿಕೊಳ್ಳೋಣ ಪ್ರೇರೆ. ಅಂತ ಸಹಾಯ ಪ್ರಭು ನಮಗೆ ನೀಡಲಿ ಯೇಸು ನಾಮದಲ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರನ್ನು ತಾಯಿ ಗರ್ಭದಿಂದಲೇ ಇಂದಿನವರೆಗೂ ರಕ್ಷಿಸಿ, ಸೃಷ್ಟಿಸಿ, ಪೋಷಿಸಿ, ಕಾಪಾಡುತ್ತಾ ಬಂದಾತ ನಿಮಗೆ ಸ್ತೋತ್ರ ತಂದೆ. ದೇವಾ, ಈ ಪವಿತ್ರ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ದೇವಕುಮಾರ ಯೇಸುವೆ, ನೀವು ಸಮಾಧಿಯಿಂದ ಎದ್ದ ಮೇಲೆ 3 ಸಾರಿ ಶಿಷ್ಯರಿಗೆ ಅನೇಕ ರೀತಿಯಲ್ಲಿ ಕಾಣಿಸಿಕೊಂಡಿರಿ ಸ್ವಾಮಿ. ಈ ವಾಕ್ಯವನ್ನು ಧ್ಯಾನಿಸುವಾಗ ನೀವೇ ಅದರಲ್ಲಿರುವ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳುವಂತೆ ಜ್ಞಾನ ನೀಡಿರಿ, ಪರಿಶುದ್ಧಾತ್ಮನ ಬುದ್ಧಿ ವಿಕಾಸ ನೀಡಿರಿ, ವಿವೇಕ ನೀಡಿರಿ. ಹೌದು ಪ್ರಭುವೇ, ನೀವು ತೋಮನಿಗೆ ಹೇಳಿದಿರಿ, ತೋಮನೆ, ನೀನು ನನ್ನನ್ನು ಕಂಡದ್ದರಿಂದ ವಿಶ್ವಾಸಿಸುತ್ತಿರುವೆ, ಆದರೆ ನನ್ನನ್ನು ಕಾಣದೆ ವಿಶ್ವಾಸಿಸುವವರು ನಿನಗಿಂತ ಹೆಚ್ಚು ಭಾಗ್ಯವಂತರು ಎಂದಿರುವೆ ಯೇಸಪ್ಪ. ಹೌದು, ನಾವು ಕೂಡ ಪ್ರಭುವೇ ಕಾಣದೆ ವಿಶ್ವಾಸಿಸುವ ಜೀವಿತದೊಳಗೆ ಇರುವ ಭಾಗ್ಯವನ್ನು ನಮ್ಮಲ್ಲಿ ವಾಕ್ಯ ಕೇಳುವ ಪ್ರತಿಯೊಬ್ಬರು ಗ್ರಹಿಸುವಂತೆ, ಹೆಚ್ಚು ಭಾಗ್ಯದೊಳಗೆ ಪ್ರವೇಶವಾಗುವಂತೆ ಅಂತ ವಿಶ್ವಾಸ, ವಾಕ್ಯ ಜ್ಞಾನ, ಆತ್ಮ ಜ್ಞಾನ, ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ದೈವ ಆಶೀರ್ವಾದ ನಮ್ಮೆಲ್ಲರಿಗೆ ವಾಕ್ಯದ ಮೂಲಕ ನೀಡಬೇಕೆಂದು, ಕತ್ತಲೆ ಮೇಲೆ ಸಂಪೂರ್ಣ ಜಯ ಸಾಧಿಸುವ ನಿಮ್ಮ ಪುನರುತ್ಥಾನ ಶಕ್ತಿಯನ್ನು ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಗಾಡ್ ಆಲ್ಮೈಟಿ. ಹೌದು ಪ್ರೇರೆ, ಪ್ರಭು ಪುನರುತ್ಥಾನದ ಮೇಲೆ ಜೀವಿತನಾಗಿ ಎದ್ದ ಮೇಲೆ 3 ಸಾರಿ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ ಪ್ರೇರೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮ ಸಂಬಂಧವಾದ ಗೀತೆಯನ್ನು ಹಾಡೋಣ ಪ್ರೇರೆ. ಹಾಡು ಕೃಪೆ ಸತ್ಯ ಸಂಪೂರ್ಣನೇ. ಹೌದು ಪ್ರೇರೆ, ಕೃಪೆ, ನಮ್ಮ ಪ್ರಭು ಕೃಪೆ ಸತ್ಯ ಸಂಪೂರ್ಣನಾಗಿ ಆ ವಾಕ್ಯವಾದ ಸ್ವರವಾದ ದೇವರ ಸ್ವರವಾದ ಯೇಸು ಮನುಷ್ಯರಾದ ನಮ್ಮ ಮಧ್ಯದಲ್ಲಿ ಕೃಪೆ ಸತ್ಯ ಸಂಪೂರ್ಣನಾಗಿ ವಾಸ ಮಾಡಿದನು ಪ್ರೇರೆ. ಹೌದು, ಅಂತ ಕೃಪೆ ಆ ದೇವರ ಸ್ವರ್ಗಕ್ಕೆ ಅಥವಾ ದೇವರ ಆಶೀರ್ವಾದಕ್ಕೆ, ದೇವರ ಪ್ರೀತಿಗೆ, ದೇವರ ಸಹಾಯಕ್ಕೆ ನಾವು ಪಾತ್ರರಲ್ಲ ಪ್ರೇರೆ. ಅವ ಕೃಪೆ ಹೊಂದಿದವರು ಆ ಕೃಪೆ ಹೊಂದಲು ಪ್ರಭುವೇ ಬಂದನು. ದೇವರೊಂದಿಗೆ ಸಮಾಧಾನ ಪಡಿಸುವ ಕೃಪೆ, ದೇವರ ಮಕ್ಕಳನ್ನಾಗಿಸುವ ಕೃಪೆ, ಹಾಗೂ ಸತ್ಯ ಅಂದರೆ ದಾಸತ್ವದಿಂದ ಬಿಡುಗಡೆ ಮಾಡಲು, ಪಾಪದ ದಾಸತ್ವ, ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ಹೌದು, ಪಾಪ ಎಂದರೆ ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ಅದು ಪ್ರೇರೆ. ಹೀಗೆ ಸತ್ಯ ಅಂದರೆ ಪಾಪದ ದಾಸತ್ವದಿಂದ ಸ್ವತಂತ್ರರಾಗುವುದೇ ಸತ್ಯ. ಯೇಸು ಹೇಳ್ತಾನೆ ಪ್ರೇರೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಭಾಗದಿಂದ ಮುಂದೆ ನೋಡೋದಾದರೆ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ
ನೀವು ಸತ್ಯವನ್ನು ಅರಿತುಕೊಳ್ಳುತ್ತೀರಿ, ಆಗ ನೀವು ನನ್ನ ಶಿಷ್ಯರಾಗುವಿರಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ನನ್ನ ಶಿಷ್ಯರಾಗುವಿರಿ, ಆಗ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಸತ್ಯ ನಿಮ್ಮನ್ನು ಸ್ವಾತಂತ್ರ್ಯ ಮಾಡುವುದು. ಹೌದು ಪ್ರಿಯರೇ, ಸತ್ಯ ಸ್ವಾತಂತ್ರ್ಯ ಮಾಡುತ್ತದೆ. ಯಾವುದರಿಂದ? ಪಾಪದ ದಾಸತ್ವದಲ್ಲಿ ಇದ್ದೇವೆ ಎನ್ನುವ ಆ ಸತ್ಯ ಗ್ರಹಿಕೆಯಿಂದ ಸತ್ಯ ಸ್ವಾತಂತ್ರ್ಯ ಮಾಡುತ್ತದೆ ಪ್ರಿಯರೇ. ಹೀಗೆ ಸ್ವಾತಂತ್ರ್ಯ ಮಾಡುವ ಸತ್ಯ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಪ್ರಿಯರೇ. 2000 ವರ್ಷಗಳ ಕೆಳಗಿನಿಂದ ಈಗಲೂ ನಮ್ಮ ಮಧ್ಯದಲ್ಲಿದ್ದಾನೆ. ಪುನರುತ್ಥಾನ ಪ್ರಭುವಾಗಿ ಮರಣದ ಮುಳ್ಳನ್ನು ಮುರಿದಿದ್ದಾನೆ. ಪಾತಾಳದ ಹಾಗೂ ಮರಣದ ಬೀಗದ ಕೈಗಳುಳ್ಳಾತನಾಗಿ ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬ ಮಗ ಮಗಳಿಗೂ ದೇವರ ಮಕ್ಕಳಾಗುವ ಅಧಿಕಾರ, ಅವುಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರ, ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಜಯ ಸಾಧಿಸುವ ಅಧಿಕಾರ. ಹೌದು ಪ್ರಿಯರೇ, ಹಾವು ಎಂದರೆ ನಾವು ಸೈತಾನನಿಗೆ ಸೂಚನೆ, ಚೇಳು ಎಂದರೆ ಸೈತಾನನ ದೂತರು ಪ್ರಿಯರೇ. ಹೌದು, ಹೀಗೆ ಕೃಪಾ ಸತ್ಯ ಸಂಪೂರ್ಣವಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಪ್ರಿಯರೇ. ಸಂಪೂರ್ಣತೆ ಎಂದರೆ ಆತನು ಪಾಪವಿಲ್ಲದಾತನಾಗಿದ್ದಾನೆ ಪ್ರಿಯರೇ. 2000 ವರ್ಷಗಳ ಕೆಳಗೆ ತಾನು ಜೀವಿಸುವ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತನು ಸ್ವಾಮಿ ಸುಳ್ಳು ಬೋಧಕರಾಗಿರುವ, ಹೆಸರಿಗೆ ಮಾತ್ರ ದೇವರನ್ನು ವಿಶ್ವಾಸಿಸುವ ಆ ಜನತೆಗೆ, ಪರಿಸರ ಶಾಸ್ತ್ರಿಗಳಿಗೆ, ಮುಖ್ಯ ಯಾಜಕರ ಗುಂಪಿಗೆ ಹೇಳುತ್ತಾನೆ ಪ್ರಿಯರೇ, ಏನೆಂದು? ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪ ಇದೆ ಎಂದು ನಿರೂಪಿಸಬಲ್ಲಿರಿ, ತೋರಿಸಬಲ್ಲಿರಿ ಎಂದು ಸವಾಲು ಹಾಕುತ್ತಾನೆ ಪ್ರಭು. ಆಗ ಆತನಲ್ಲಿ, ಪ್ರಭುವಿನಲ್ಲಿ ಒಂದು ಪಾಪವನ್ನು ಕೂಡ ಅವರು ತೋರಿಸಲಾಗಲಿಲ್ಲ. ಕಾರಣ ಪ್ರಭು ಸಂಪೂರ್ಣನಾಗಿದ್ದಾನೆ. ಹೌದು ಪ್ರಿಯರೇ, ಪರಿಶುದ್ಧ ಆತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಜನಿಸಿ, ಹೌದು ಪ್ರಿಯರೇ, ಯಾವ ಪಾಪದ ಕಳಂಕ ಇಲ್ಲದೆ ಪರಿಶುದ್ಧನಾಗಿ ಹುಟ್ಟಿದ್ದಾನೆ ಪ್ರಿಯರೇ. ಸಂಪೂರ್ಣ, ಈ ಭೂಲೋಕದಲ್ಲಿ ಸಂಪೂರ್ಣ ಎನ್ನುವ ಸ್ವರಕ್ಕೆ ಅಥವಾ ಅಕ್ಷರಕ್ಕೆ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಪ್ರಿಯರೇ. ನಾವು ಸ್ವಾಮಿ ವಿವೇಕಾನಂದ ಕುರಿತು ಕೇಳುತ್ತೇವೆ. ಆತನು ಬರೆದಂಥ ವೇದ ರತ್ನಾಕರ, ಪ್ರಬೋಧ ರತ್ನಾಕರ ಎನ್ನುವ ಒಂದು ಚಿಕ್ಕ ಪುಸ್ತಕ, ಅದು ಇವಾಗ ಬಹಳ ಸಿಗುವುದಿಲ್ಲ ಪ್ರಿಯರೇ. ಆ ಪುಸ್ತಕದಲ್ಲಿ ಆತನು ಯೇಸುವಿನ ಕುರಿತು ಬರೆದಿದ್ದಾನೆ, ಯೇಸು ಕ್ರಿಸ್ತನ ಪ್ರಭುವನ್ನು ಕುರಿತು. ಏನೆಂದರೆ, ದೇವರು ಎನ್ನುವ ವಿಷಯಕ್ಕೆ ಬಂದರೆ ನಾನು ಯೇಸು ಕ್ರಿಸ್ತನನ್ನೇ ದೇವರೆಂದು ಹೇಳುವುದಕ್ಕೆ ಸಾಧ್ಯ ಎಂದು ಹೇಳಿದ್ದಾನೆ. ಹಾಗೂ ನಾನು ಆತನ ಕಾಲದಲ್ಲಿ ಆತನ ಶಿಷ್ಯನಾಗಿದ್ದರೆ, ಆ ಪ್ರಭು ಯೇಸು ತನ್ನ ಶಿಷ್ಯರ ಕಾಲುಗಳನ್ನು ನೀರಿನಿಂದ ತೊಳೆದನು. ದೀನತ್ವಕ್ಕೆ ಗುರುತಾಗಿ ಬೋಧಕನು ಗುರುವಾಗಿರುವ ನಾನೇ ನಿಮ್ಮ ಪಾದಗಳನ್ನು ತೊಳೆದಿರಲಾಗಿ ನೀವು ಎಷ್ಟೋ ಒಬ್ಬರ ಸೇವೆ ಒಬ್ಬರು ಮಾಡುವ ಹಂಗಿನಲ್ಲಿದ್ದೀರಿ. ಹೀಗೆ ನೀವು ನನ್ನ ಶಿಷ್ಯರು ಎಂದು ಲೋಕ ತಿಳಿದುಕೊಳ್ಳುವಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ ಎಂದು ಪಾದಗಳನ್ನು ತೊಳೆಯುವ ಸಂಕೇತ ತೋರಿಸಿ ಯೇಸು ಪ್ರಭು, ನಾವು ಮತ್ತೆ ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರಿ. ಅದನ್ನು ಸ್ವಾಮಿ ವಿವೇಕಾನಂದ ಓದಿದ್ದಾರೆ ಪ್ರೇರಿ. ಆಗ ಆ ಅಧ್ಯಾಯವನ್ನು ಓದಿ ಹೇಳಿದ್ದ ಆ ವೇದ ರತ್ನಾಕರ ಅಥವಾ ಪ್ರಬೋಧ ರತ್ನಾಕರ ಪುಸ್ತಕದಲ್ಲಿ ಬರೆದಿದ್ದಾನೆ, ನಾನು ಸ್ವಾಮಿಯ ಶಿಷ್ಯನಾಗಿದ್ದರೆ ನಾನು ಸ್ವಾಮಿಯಿಂದ ಕಾಲು ತೊಳೆಸಿಕೊಳ್ಳುತ್ತಿದ್ದನೋ ಇಲ್ಲೋ ಗೊತ್ತಿಲ್ಲ, ಆದರೆ ಸ್ವಾಮಿಯ ಕಾಲನ್ನು ನನ್ನ ರಕ್ತದಿಂದ ತೊಳೆಯುತ್ತಿದ್ದೇನು ಎಂದು ಆತನು ನುಡಿದಿರುವುದನ್ನು ನಾವು ಓದುತ್ತೇವೆ. ಬನ್ನಿ ಪ್ರಿಯರೇ, ಯೇಸು ಸತ್ತು ಜೀವಂತನಾಗಿ ಎದ್ದ ಮೇಲೆ, 3ನೇ ದಿನ ಎದ್ದ ಮೇಲೆ 3 ಸಾರಿ ಶಿಷ್ಯರಿಗೆ ಕಾಣಿಸಿಕೊಂಡ ಭಾಗವನ್ನು ಧ್ಯಾನಿಸೋಣ. ಇದಕ್ಕೆ ಮೊದಲು ಒಂದು ಆತ್ಮಗೀತೆಯನ್ನು ಆಡಿಕೊಳ್ಳೋಣ ಪ್ರಿಯರೇ. ಕೃಪಾ ಸತ್ಯ ಸಂಪೂರ್ಣನೇ ಹಾಡು. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ನದಿಯಂತೆ ಹರಿಯಿತು ನನ್ನ ಹೃದಯದೊಳಗೆ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ನದಿಯಂತೆ ಹರಿಯಿತು ನನ್ನ ಹೃದಯದೊಳಗೆ. ಏನೆಂದು ವರ್ಣಿಸಲಿ ನಿನ್ನ ಕೃಪೆಯನ್ನು ಯೇಸುವೇ. ಸರ್ವೋನ್ನತನೇ ನಿನ್ನ ಸನ್ನಿಧಿಯೊಳಗೆ ಬಲವ ಹೊಂದಿದ ಯಾರಾದರೂ ಕೂಡ. ಸರ್ವೋನ್ನತನೇ ನಿನ್ನ ಸನ್ನಿಧಿಯೊಳಗೆ ಬಲವ ಹೊಂದಿದ ಯಾರೊಬ್ಬರು.
ಸೋತು ಹೋಗಲಿಲ್ಲ ಯಾವತ್ತಿಗೂ, ಸೋತು ಹೋಗಲೇ ಇಲ್ಲ ಯಾವತ್ತು. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ನದಿಯಂತೆ ಹರಿಯಿತು ನನ್ನ ಹೃದಯದೊಳಗೆ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ಕ್ರಿಸ್ತ ಯೇಸುವೇ. ಪಕ್ಷಿರಾಜನಂತೆ ನನ್ನ ಗೂಡು ಎಬ್ಬಿಸಿ, ನಿನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಂಡಿರುವೆ. ಪಕ್ಷಿರಾಜನಂತೆ ನನ್ನ ಗೂಡು ಎಬ್ಬಿಸಿ, ನಿನ್ನ ರೆಕ್ಕೆಯ ಮೇಲೆ ನನ್ನ ಹೊತ್ತುಕೊಂಡಿರುವೆ. ನಿನ್ನ ಕೃಪೆ ನನ್ನ ಮೇಲೆ ತೋರುವುದಕ್ಕೆ ನಿನ್ನ ಕೃಪೆ ನನ್ನ ಮೇಲೆ ತೋರುವುದಕ್ಕೆ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ಯೇಸುವೆ. ನದಿಯಂತೆ ಹರಿಯಿತು ನಿನ್ನ ಆತ್ಮ ನನ್ನೊಳಗೆ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು. ಮರಣವ ನಾಶ ಮಾಡಲು ಕೃಪಾ ಸತ್ಯವಾಗಿ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿದೆಯ. ಮರಣವ ನಾಶ ಮಾಡಲು ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸಿಸಿದೆಯ. ನಿನ್ನ ಕೃಪೆ ನನ್ನ ಮೇಲೆ ತೋರಿದೆಯಾ ಯೇಸುವೆ. ಸೋತು ಹೋಗದಂತೆ ನಮ್ಮನ್ನು ನಿಲ್ಲಿಸಿದೆಯಾ. ನಿನ್ನ ಕೃಪೆ ನಮ್ಮ ಮೇಲೆ ತೋರಿದೆಯಾ ಕ್ರಿಸ್ತನೇ. ಸೋತು ಹೋಗದಂತೆ ನಮ್ಮನ್ನು ನಿಲ್ಲಿಸಿದೆಯಾ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ನದಿಯಂತೆ ಹರಿಯಿತು ನಿನ್ನಾತ್ಮ ನಮ್ಮೊಳಗೆ. ಏನೆಂದು ವಿವರಿಸಲಿ ನಿನ್ನ ಕೃಪೆಯನ್ನು, ಯೇಸಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ. ಏನೆಂದು ವಿವರಿಸಲಿ ಪ್ರಭುವೆ ನಿನ್ನ ಕೃಪೆಯನ್ನು. ಹೌದು ಪ್ರೇರೆ. ಆಕಾಶಕ್ಕಿಂತ ದೊಡ್ಡದು ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆ ದೇವರ ಕೃಪೆ. ಜೀವಕ್ಕಿಂತ ಶ್ರೇಷ್ಠವಾದದ್ದು ಆತ ದೇವರ ಕೃಪೆ ಪ್ರೇರೆ. ಪ್ರೇರೆ, ಈ ದಿನ ನಾವು ಧ್ಯಾನಿಸಿರುವ ವಾಕ್ಯ, ಯೇಸು ಜೀವಿತನಾಗಿ ಎದ್ದ ಮೇಲೆ 3ನೇ ದಿನ ಎದ್ದ ಮೇಲೆ 3 ಸಾರಿ ಶಿಷ್ಯರಿಗೆ ಕಾಣಿಸಿಕೊಂಡದರ ಬಗ್ಗೆ ಧ್ಯಾನಿಸೋಣ ಪ್ರೇರೆ. ನಾವು ಪವಿತ್ರ ಗ್ರಂಥ ಬೈಬಲ್ದಲ್ಲಿ ನೋಡುವುದಾದರೆ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯ ಪ್ರೇರೆ. ಜಾನ್ ಗಾಸ್ಪೆಲ್ 20 ವರ್ಸ್ 19th ವರ್ಡ್. ಇಲ್ಲಿ ಓದುವುದಾದರೆ, ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಅದು ಯೇಸು ಸಮಾಧಿಯಿಂದ ಎದ್ದ ಮೇಲೆ ಮೊದಲನೇ ಸಾರಿ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ ಪ್ರೇರೆ. ಇದಕ್ಕೆ ಮೊದಲು ಮಗ್ದಲೇನ ಮರಿಯಳಿಗೆ ಕಾಣಿಸ್ಕೊಂಡಿರ್ತಾನೆ. ಹೌದು, 3ನೇ ದಿನ ಎದ್ದ ಮೇಲೆ. ಅನಂತರ ಆಕೆಗೆ ಹೇಳ್ತಾನೆ, ನನ್ನ ಶಿಷ್ಯರು ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿದ್ದಾರೆ, ಅವರಿಗೆ ದಾರಿಯಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಹೇಳು ಎಂದು. ಹೌದು ಪ್ರೇರೆ. ಆದರೆ ಶಿಷ್ಯರಿಗೆ ಅಂದರೆ ಅಪೊಸ್ತಲರ 12 ಜನ ಶಿಷ್ಯರಿಗೆ ಕುರಿತು 3 ಸಾರಿ ಕಾಣಿಸ್ಕೊಂಡಿದ್ದ ಪ್ರೇರೆ. ಇದು ಯೇಸು ನಡುವೆ ಬಂದು ಅವರ ನಡುವೆ ಬಂದು ಅವರು ಒಂದು ಮನೆಯಲ್ಲಿ ಯೆಹೂದ್ಯರ ಭಯದಿಂದ ಯೇಸುವನ್ನು ಕೊಂದಂತೆ ನಮ್ಮನ್ನು ಕೂಡ ಕೊಲ್ಲುತ್ತಾರೆ ಎಂದು ವಿರೋಧಿಗಳ ಭಯದಿಂದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದು ಹೇಳ್ತಾನೆ ಪ್ರೇರೆ. ಹೌದು ಪ್ರಿಯ, ನಾವು ಕೂಡ ಯೇಸು ನಂಬಿದಾಗ ಕೆಲವು ಜನರಿಂದ ಭಯ ಹೊಂದುತ್ತಿರುತ್ತೇವೆ, ಅಥವಾ ಸೈತಾನನ ದಾಳಿ ಶಕ್ತಿಯಿಂದ ಭಯ ಹೊಂದುತ್ತಿರುತ್ತೇವೆ. ನಾವು ಕೂಡ ಶಿಷ್ಯರಂತೆ ನಮ್ಮ ಸಾಕ್ಷಿ ಜೀವಿತವನ್ನು, ಸ್ವಾರ್ಥ ಜೀವಿತವನ್ನು ಅಥವಾ ಯೇಸುವಿಗಾಗಿ ಜೀವಿಸುವ ಬಾಗಿಲುಗಳನ್ನೆಲ್ಲ ಮುಚ್ಚಿ
ನಾವು ಒಂದು ಸ್ಥಳದಲ್ಲಿ ಕೂತುಕೊಂಡಿರುವವರಾಗಿರ್ತೇವೆ ಕೆಲವೊಂದು ಸಾರಿ. ಆಗ ಯೇಸು ಬಂದು ನಮಗೆ ಸಮಾಧಾನವಾಗಲಿ ಎಂದು ಹೇಳುವಾತನಾಗಿದ್ದಾನೆ ಪ್ರೇರೆ. ಹೌದು, ಪುನರುತ್ಥಾನದ ಯೇಸು ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದಾನೆ ಪ್ರೇರೆ. ಎಲ್ಲಿ ನನ್ನ ನಾಮದಲ್ಲಿ 2-3 ಕೂಡಿರುತ್ತಾರೋ, ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಹೌದು ಪ್ರೇರೆ. ಪ್ರಭು ಒಂದನೇ ಸಾರಿ ಶಿಷ್ಯರಿಗೆ ಕಾಣಿಸ್ಕೊಂಡು ನಿಮಗೆ ಸಮಾಧಾನವಾಗಲಿ ಎಂದು ಹೇಳ್ತಾನೆ. ಬಾಗಿಲೆಲ್ಲ ಮುಚ್ಚಿಕೊಂಡಿರ್ತಾವೆ ಪ್ರೇರೆ. ಆ ಪುನರುತ್ಥಾನದ ಶರೀರ, ಮಹಿಮಾ ಶರೀರ ಪ್ರೇರೆ, ಬಲಿಷ್ಠ ಶರೀರ, ದೇವರ ಶರೀರ. ಅದರಲ್ಲಿ ರಕ್ತ ಇಲ್ಲ ಪ್ರೇರೆ, ನೀರು ಇಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಪರಲೋಕಕ್ಕೆ ಹೋಗುವುದರಲ್ಲಿ ಪ್ರಯಾಣದಲ್ಲಿದೆ. 40 ದಿವಸ ಇಲ್ಲೇ ಇದ್ದ ಪ್ರೇರೆ ಯೇಸು. ಕೆಲವು ದಿವಸ ಕಾಣಿಸಿಕೊಂಡ 40 ದಿವಸದ ಅಂತರದೊಳಗೆ ಪುನರುತ್ಥಾನ ಆದ ಮೇಲೆ ಒಂದೇ ಸಾರಿ ಯೇಸು ಅವರ ನಡುವೆ ಶಿಷ್ಯರ ಬಳಿಗೆ ಬಂದು ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದಾಗ, ಮನೆಯಲ್ಲಿ ಭಯದಿಂದ ಅವರು ಸೇರಿಕೊಂಡಿದ್ದಾಗ ಅವರ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ಒಂದನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ. ಹೀಗೆ 20ನೇ ವಾಕ್ಯದಿಂದ ಇನ್ನು 23ನೇ ವಾಕ್ಯದವರೆಗೆ ಓದಿಕೊಳ್ಳುವುದಾದರೆ, ಇದನ್ನು ಹೇಳಿದ ಮೇಲೆ, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು, ಶಿಷ್ಯರಿಗೆ ತನ್ನ ಕೈಗಳನ್ನು, ಪೊಕ್ಕೆಯನ್ನು ತೋರಿಸುತ್ತಾನೆ. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಆದರೆ ಯೇಸು ಒಂದನೇ ಸಾರಿ ಕಾಣಿಸಿಕೊಂಡಾಗ ಅವರು ಅಷ್ಟು ಬೇಗ ನಂಬಲಿಲ್ಲ ಪ್ರೇರೆ. ಆತ ತನ್ನ ಪೊಕ್ಕೆಯನ್ನು ತೋರಿಸುತ್ತಾನೆ. ಆಗ ಶಿಷ್ಯರು ಸ್ವಾಮಿಯನ್ನು, ಆತನೇ ಸ್ವಾಮಿಯೇ ಯೇಸುವೆ ಎಂದು ಶಿಲುಬೆಯಲ್ಲಿ ತಿವಿದಂಥ ಆ ಈಟಿಯ ತಿವಿತದ ಗಾಯ ನೋಡಿ ಶಿಷ್ಯರು ಸ್ವಾಮಿಯನ್ನು ನೋಡಿ ಸಂತೋಷ ಪಡುತ್ತಾರೆ, ಗುರುತಿಸ್ತಾರೆ. ಅವರು ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ತಂದೆ ಹೇಗೆ ನನ್ನನ್ನು ತನ್ನ ಲೋಕದ ಮಾನವರ ಪಾಪ ಪರಿಹಾರ ರಕ್ಷಣೆಗಾಗಿ ಸೈತಾನನ ಬಂಧನದಿಂದ ಬಿಡಿಸಲು, ಅನಾರೋಗ್ಯದಿಂದ ಬಿಡಿಸಲು, ಮರಣದ ಪಾಶದಿಂದ ಬಿಡಿಸಲು, ಅಜ್ಞಾನದ ಅಂಧಕಾರದಿಂದ ಬಿಡಿಸಲು, ರೋಗ ರುಜೆ ಬವಣೆ ದೆವ್ವಗಳ ಕಾಟದಿಂದ ಬಿಡಿಸಲು, ನಿತ್ಯ ಜೀವದ ಅಮರ ಜೀವದ ಬಾಗಿಲನ್ನು ತೆರೆಯಲು ರಕ್ಷಕನಾಗಿ ಹೇಗೆ ಕಳಿಸಿದ್ದನು, ನಾನು ಕೂಡ ನಿಮ್ಮನ್ನು ರಕ್ಷಕರನ್ನಾಗಿ, ಲೋಕದ ಬೆಳಕುಗಳನ್ನಾಗಿ, ಬಿಡುಗಡೆ ಮಾಡುವ ನಾಯಕರನ್ನಾಗಿ ಲೋಕಕ್ಕೆ ಕಳಿಸಿಕೊಡುತ್ತೇನೆ ಎಂದು ಹೇಳ್ತಾನೆ. ಇದನ್ನು ಹೇಳಿದ ಮೇಲೆ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಎಂದು ಹೇಳ್ತಾನೆ. ಶಿಷ್ಯರ ಮೇಲೆ ಊದ್ತಾನೆ ಪ್ರೇರೆ ಎಂದು, ಪರಿಶುದ್ಧ ಆತ್ಮನನ್ನು ತೆಗೆದುಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರ ಪಾಪಗಳನ್ನು ಕ್ಷಮಿಸಲಾಗುವುದು. ನೀವು ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ. ಹೌದು ಪ್ರೇರೆ, ವಿಶೇಷ ಅಧಿಕಾರ ಶಿಷ್ಯರಿಗೆ. ಯಾರ ಪಾಪಗಳನ್ನು ಇವ್ರಿಗೆ ಕ್ಷಮಿಸಿದರೆ ಕ್ಷಮಿಸಲಾಗುತ್ತದೆ ಅಂತ, ಯಾರ ಪಾಪಗಳನ್ನು ಇವ್ರಿಗೆ ಕ್ಷಮಿಸುವುದಿಲ್ಲವೋ ಅವ್ರಿಗೆ ಕ್ಷಮಿಸದೆ ಉಳಿಯಲಾಗುತ್ತದೆ ಎಂದು. ಹೌದು ಪ್ರೇರೆ, ತಂದೆ ಯೇಸುವನ್ನು ಹೇಗೆ ಕಳಿಸಿಕೊಟ್ಟನು, ಯೇಸು ಕೂಡ ಒಂದು ವಾಕ್ಯ ಹೇಳಿದಾನೆ ಪ್ರೇರೆ, ಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ನರಪುತ್ರನಿಗೆ ಮಾತ್ರ ಇದೆ ಎಂದು. ಇದರ ಮೂಲಕ ನೀವು ತಿಳಿದುಕೊಳ್ಳಬೇಕೆಂದು ಸುತ್ತಮುತ್ತಲ ಇದ್ದ ಜನರನ್ನು ನೋಡಿ ಆ ಪಾರ್ಶ್ವಾಯ ರೋಗಿಯನ್ನು ಮನೆಯ ಚಾವಣಿ ತೆಗೆದು, ಮೇಲ್ಚಾವಣಿ ತೆಗೆದು ಆತನನ್ನು ಇಳಿಸಿರ್ತಾರೆ ಪ್ರೇರೆ. ಒಂದು ಮನೆಯಲ್ಲಿ ತುಂಬಿದ ಸಭೆ ಕೂಡಿದ್ದಾಗ ಯೇಸುವಿನ ವಾಕ್ಯ ಕೇಳಲು ಬಂದಿರುತ್ತಾರೆ. ಆ ಮನೆಗಳ ಒಳಗಡೆ ಬರಲು ಸ್ಥಳ ಇಲ್ಲದ್ರಿಂದ ಒಂದು ಪಾರ್ಶ್ವಾಯ ರೋಗಿಯನ್ನು 4 ಜನರು ಮನೆಯ ಮೇಲಿನಿಂದ ಸ್ಥಳ ಮಾಡಿ ಕಿಂಡಿಯ ಮೂಲಕ ಇಳಿಸುತ್ತಾರೆ ಪ್ರೇರೆ. ಆತನ ಅವರ ವಿಶ್ವಾಸ ನೋಡಿ ಪಾರ್ಶ್ವಾಯ ರೋಗಿಗೆ ಅಲ್ಲಿ ಕೂತಿದ್ದ ಜನರಿಗೆ ಹೇಳ್ತಾನೆ. ಆ ಸಮಯದಲ್ಲಿ ಹೇಳಿದ ಮಾತು, ತಮ್ಮ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿವೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳ್ತಾನೆ ಪ್ರೇರೆ. ಆಗ ಜನರು ಯೇಸುವನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕೆಂದು ಆತನ ಹಿಂದೆ ಹಿಂಬಾಲಿಸುತ್ತಿದ್ದ ಆ ಪರಿಸಾಯ ಗುಂಪಿನವರು, ಶಾಸ್ತ್ರಿಗಳು, ಸದ್ದುಕಾಯರು, ಇಂಥ ಕೆಲವು ಜನರು ಮಾತನಾಡುತ್ತಾರೆ ಪ್ರೇರೆ. ಇದು ದೇವದೂಷಣೆ, ಪಾಪಗಳನ್ನು ಕ್ಷಮಿಸುವುದು ದೇವರಿಗೆ ಮಾತ್ರ ಸಾಧ್ಯ. ಈತ ದೇವದೂಷಣೆ ಮಾಡುತ್ತಿದ್ದಾನೆ, ಪಾಪಗಳನ್ನು ಕ್ಷಮಿಸುತ್ತೇನೆ
ಕ್ಷಮಿಸಲಾಗಿದೆ ಎಂದು. ಆವಾಗ ಯೇಸು ಅವರ ಮನಸ್ಸಿನಲ್ಲಿ ಇರುವುದನ್ನು ಅರಿತುಕೊಂಡು, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವುದೇನು? ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರ ಭೂಲೋಕದಲ್ಲಿ ಮನುಷ್ಯಕುಮಾರನಿಗೆ, ನರಪುತ್ರನಿಗೆ, ದೇವಕುಮಾರನಿಗೆ ಉಂಟೆಂದು ಈ ಮೂಲಕ ನಿಮಗೆ ತಿಳಿಯಬೇಕೆಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಎಂದು ಆಜ್ಞೆ ಮಾಡುತ್ತಾನೆ ಪ್ರಿಯರೇ. ಆ ಪಾರ್ಶ್ವವಾಯು ರೋಗಿ ಕೂಡಲೇ ದಿಗ್ಗನೆ ಎದ್ದು ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಇದನ್ನು ನೋಡಿದ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಇಸ್ರಾಯೇಲ್ ಜನಾಂಗದಲ್ಲಾಗಲಿ, ಅಥವಾ ನಾವು ವಿಶ್ವಾಸಿಗಳ ದೇವರು ಕಳಿಸಿಕೊಟ್ಟ ಯಾವ ವ್ಯಕ್ತಿಯಿಂದ ಕೂಡ ಇಂಥ ಕಾರ್ಯ ಮಾಡಿದ್ದು ನೋಡಿಲ್ಲ ಎಂದು ಆಶ್ಚರ್ಯಚಕಿತರಾಗುತ್ತಾರೆ ಪ್ರಿಯರೇ. ಹೌದು, ಈತನು ಎಲ್ಲ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ಮಾಡುತ್ತಾನೆ. ಆಗ ಅವರು ಹೋಗಿ ಹಲ್ಲು ಕಡಿದು ಹೊರಟು ಹೋಗಿ ಆತನನ್ನು ಹೇಗೆ ಸಾಯಿಸಬೇಕೆಂದು ಆಲೋಚನೆ ಮಾಡ್ತಾರೆ ಬೇರೆ ಯೇಸುವನ್ನು. ಹೌದು, ನೀತಿವಂತನಿಗೆ ವಿರೋಧವಾಗಿ ಅನೀತಿವಂತನು ಹಲ್ಲು ಕಡಿಯುತ್ತಾನೆ. ಆದರೆ ನೀತಿವಂತನು 7వ ದಿನಕ್ಕೆ ಬಿದ್ದರೂ ದೇವರ ಆತನನ್ನು ಮೇಲಕ್ಕೆ ಎಬ್ಬಿಸುತ್ತಾನೆ. ಆದರೆ ಅನೀತಿವಂತನು ಒಂದು ಸಾರಿ ಬಿದ್ದರೂ ಅವನ ಗತಿ ಅದೋ ಗತಿ ಪ್ರೇರೆ, ಆತನಿಗೆ ತೋರಿ ಯಾರೂ ಇಲ್ಲ. ಯಾಕಂದರೆ ನೀತಿಗೆ ಆಧಾರ ದೇವರು, ಅನೀತಿಗೆ ಆಧಾರವೇ ಇಲ್ಲ. ಅದಕ್ಕೆ ಆಧಾರ ಸೈತಾನ ಪ್ರೇರೆ. ಸೈತಾನ ಯಾರನ್ನು ನಿಲ್ಲಿಸುವುದಿಲ್ಲ, ಅವನು ಕೆಡುತ್ತಾನೆ. ಮೋಸಗಾರ, ಸುಳ್ಳುಗಾರ, ಕೊಲೆಗಾರ, ಆತ ನೀಚ. ಹೌದು ಪ್ರೇರೆ. ಹೀಗೆ ನಾವು ಯೇಸುವನ್ನು ಆಶ್ರಯಿಸಿಕೊಳ್ಳೋಣ ಪ್ರೇರೆ. ಯೇಸು ಸಮಾಧಾನವಾಗಲಿ ಎಂದು ಹೇಳ್ತಾನೆ 1ನೇ ಸಾರಿ ಕಾಣಿಸಿಕೊಂಡು. ಹಾಗೂ ಶಿಷ್ಯರು ಗುರುತು ಹಚ್ಚುವಂತೆ ಪೊಕ್ಕೆಯನ್ನು ತೋರಿಸ್ತಾನೆ ಗಾಯ. ಶಿಷ್ಯರು ಗುರುತಿಡಿದ ನಂತರ, ತಂದೆ ನನ್ನನ್ನು ಕಳಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ, ನಾನೇ ಲೋಕದ ಬೆಳಕು, ನನ್ನನ್ನು ವಿಶ್ವಾಸವನ್ನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಹಾಗೆ ನೀವು ಕೂಡ ನಾನು ಕಳಿಸಿಕೊಡುವ ಬೆಳಕುಗಳು ಲೋಕಕ್ಕೆ. ನೀವು ನಾನು ಕಳಿಸಿಕೊಟ್ಟವರೆಂದು ವಿಶ್ವಾಸುವ ಜನರು ಅವರು ಕೂಡ ಬೆಳಕುಗಳಾಗುತ್ತಾರೆ. ಅವರ ಪಾಪ ಕ್ಷಮಿಸಲ್ಪಡುತ್ತದೆ. ಹೌದು ಪ್ರೇರೆ. ಯೇಸು ತನ್ನ ಶಿಷ್ಯರಿಗೆ ಕೊಟ್ಟಂತೆ ಪವಿತ್ರ ಆತ್ಮನ ಊದಿ ಇಂದು ಕೂಡ ನಾವು ಕೂಡ ಕೇಳಿಕೊಳ್ಳೋಣ. ಪ್ರಭುವೇ, ಅಂದು ನಿಮ್ಮ ಶಿಷ್ಯರಿಗೆ ಊದಿದ ಅದೇ ಪವಿತ್ರ ಆತ್ಮ ನಮ್ಮ ಮೇಲೆ ಊದಿರಿ ಸ್ವಾಮಿ. ನಾವು ಕೂಡ ನಿಮ್ಮಿಂದ ಪಾಪ ಕ್ಷಮಾಪಣೆ ಹೊಂದಿ ಅನೇಕರಿಗೆ ಪಾಪ ಕ್ಷಮಾಪಣೆ ನೀಡಲು ಕೃಪೆ ನೀಡಿರಿ. ನಿಮ್ಮ ಚಿತ್ತವಾದರೆ ಯಾರ ಪಾಪ ಕ್ಷಮಿಸದೆ ಉಳಿಸಬೇಕು ಅವರಿಗೆ ಕ್ಷಮಿಸದೆ ಉಳಿಸುವಂತೆ ಅನುಭವಿಸಿರಿ. ಆದರೂ ಎಲ್ಲರ ಪಾಪ ಕ್ಷಮಿಸಲೇ ನೀವು ಬಂದಿದ್ದೀರಿ ಸ್ವಾಮಿ ಅಂತ ಪರಿಶುದ್ಧಾತ್ಮನ ಅಭಿಷೇಕದ ತುಂಬುವಿಕೆಯೊಳಗೆ ವಾಕ್ಯ ಹೇಳುವ ನನ್ನನ್ನು ನಡೆಸಬೇಕೆಂದು ಬೇಡಿಕೊಳ್ತೇವೆ ಸ್ವಾಮಿ, ಯೇಸು ನಾಮದಲ್ಲಿ, ಆಮೇನ್. ಹೌದು ಪ್ರೇರೆ. ಹೀಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಕೊಟ್ಟಿದ್ದಾನೆ ಪ್ರೇರೆ. ಆತನನ್ನು ವಿಶ್ವಾಸಿಸುವ, ಪ್ರಭುವಿನ ಸಮಾಧಾನವನ್ನು ಸ್ವೀಕರಿಸಿದ, ಪ್ರಭುವಿನ ದರ್ಶನವನ್ನು ಸ್ವೀಕರಿಸಿ ಸಮಾಧಾನವನ್ನು ಸ್ವೀಕರಿಸಿ ಆತನನ್ನು ನನಗಾಗಿಯೇ ಗಾಯ ಹೊಂದಿದ್ದಾನೆ ಎಂದು ಗುರುತು ಹಚ್ಚುವ ಶಿಷ್ಯನಾಗಿದ್ದಾದರೆ ನಿನ್ನ ಮೇಲೆ ಕೂಡ ಪ್ರಭು ನಿನ್ನನ್ನು ಕಳಿಸಿಕೊಡುತ್ತಾನೆ. ತಂದೆ ಆ ಪ್ರಭುವನ್ನು ಕಳಿಸುವಂತೆ ಪ್ರಭು ನಿನ್ನನ್ನು ಕಳಿಸಿಕೊಡುತ್ತಾನೆ. ಲೋಕಕ್ಕೆ ರಕ್ಷಕನನ್ನಾಗಿ, ಬೆಳಕನ್ನಾಗಿ, ಸಹಾಯಕನನ್ನಾಗಿ, ಮಾರ್ಗವನ್ನಾಗಿ, ಅನೇಕರಿಗೆ ಮಾರ್ಗ ತೋರಿಸಲು, ಪಾಪದ ದಾಸತ್ವದಿಂದ ಬಿಡಿಸಿ ಸತ್ಯದ ಸ್ವಾತಂತ್ರ್ಯದಲ್ಲಿ ಅನೇಕರನ್ನು ನಡೆಸಲು, ಶಿಲುಬೆಯ ಬೆಳಕಿನಲ್ಲಿ ಸಂದೇಶದಲ್ಲಿ ನಡೆಸಲು, ಪರಲೋಕದ ಮುಕ್ತಿಯ ಆನಂದದ ಸ್ವರ್ಗದ ಲೋಕದ ಮಾರ್ಗದಲ್ಲಿ ನಡೆಸಲು, ಅವರನ್ನು ಸಂಪೂರ್ಣರನ್ನಾಗಿ ಮಾಡಲು, ಪ್ರೀತಿಯಲ್ಲಿ, ನಂಬಿಕೆ, ನಿರೀಕ್ಷೆಯಲ್ಲಿ, ಹೀಗೆ ಪ್ರೇರೆ ಪವಿತ್ರ ಆತ್ಮನಲ್ಲಿ ಸಂಪೂರ್ಣರನ್ನಾಗಿ ಮಾಡಲು ನನ್ನನ್ನು ಕಳಿಸುವುದಕ್ಕೆ ಪ್ರಭು ಸಮಾಧಾನದ ಅಧಿಪತಿ ಶಕ್ತನಾಗಿದ್ದಾನೆ. ಹೀಗೆ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯದಿಂದ 23ರವರೆಗೆ ನೋಡಿಕೊಂಡೆವು ಪ್ರೇರೆ. 24ನೇ ವಾಕ್ಯದಿಂದ ನೋಡುವುದಾದರೆ, ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನು ಆದ ದಿದುಮನ ಎನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಆತನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪೊಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. 26ನೇ ವಾಕ್ಯ. 8 ದಿನಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ, ಒಂದು ಮನೆಯಲ್ಲಿದ್ದಾಗ, ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು.
ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಶುಭವಾಗಲಿ ಸಮಾಧಾನವಾಗಲಿ ಅಂದನು. ಹೌದು ಪ್ರಿಯ, ಎರಡನೇ ಸಾರಿ ಯೇಸು ಮತ್ತೆ ಶಿಷ್ಯರು ಒಂದು ಮನೆಯಲ್ಲಿ ಒಳಗಿದ್ದಾಗ ಮತ್ತೆ ಅವರ ಮಧ್ಯೆ ಕಾಣಿಸಿಕೊಂಡು ಪ್ರತ್ಯಕ್ಷ ಆಗಿ ನಿಮಗೆ ಸಮಾಧಾನವಾಗಲಿ ಎಂದು ಎರಡನೇ ಸಾರಿ ಹೇಳ್ತಾನೆ ಪ್ರಿಯ. ನಾವು ಯೇಸು ಸತ್ತು ಜೀವಿತನ ಎದ್ದ ಮೇಲೆ 3 ಸಾರಿ ಶಿಷ್ಯರಿಗೆ ಕಾಣಿಸಿಕೊಂಡ ಎನ್ನುವ ಅಂಶದಲ್ಲಿ ಧ್ಯಾನಿಸ್ತಿದ್ದೇವೆ ಪ್ರಿಯ. ಒಂದನೇದು ಯೇಸು ಶಿಷ್ಯರು ಬಾಗಿಲುಗಳನ್ನು ಮುಚ್ಚಿಕೊಂಡಾಗ ಯೋಧರ ಭಯದಿಂದ ವಾರದ ಮೊದಲನೇ ದಿನ ಅಂದರೆ ಭಾನುವಾರ, ಹೌದು ಪ್ರಿಯ, ಅವಾಗ ಯೇಸು ಅವರನ್ನು ನಡುವೆ ಕಾಣಿಸಿಕೊಂಡು ಪೊಕ್ಕೆ ತೋರಿಸಿ ಅವರನ್ನು ಗುರುತಿಸ್ತಾರೆ 1ನೇ ಸಾರಿ. 2ನೇ ಸಾರಿ ಅವಾಗ 1ನೇ ಸಾರಿ ಕಾಣಿಸ್ಕೊಂಡಿದ್ದನ್ನು ತೋಮನಿಗೆ ಹೇಳಿದರು ಅವರು ಎಲ್ಲ ಶಿಷ್ಯರು, 9-10 ಶಿಷ್ಯರು. ಆದರೆ ಆತನು ನಂಬಲಿಲ್ಲ. ನಾನು ಸ್ವಾಮಿಯ ಕೈ ಕಾಲುಗಳಲ್ಲಾದ ಮೊಳೆಗಾಯ ಅಥವಾ ಪೊಕ್ಕೆಯಲ್ಲಾದ ಗಾಯ ಇವುಗಳಲ್ಲಿ ನನ್ನ ಬೆರಳು ಅಷ್ಟೇ ಅಲ್ಲ, ಬೆರಳನ್ನಿಟ್ಟು ನೋಡುತ್ತೇನೆ, ಅಷ್ಟರ ಹೊರತು ನಂಬುವುದೇ ಇಲ್ಲ ಅಂದ ತಕ್ಷಣನೇ ಯಾವತ್ತಂದನು ಅದೇ ದಿನ ಸೇರಿಕೊಂಡಿದ್ದಾಗ ಪ್ರಭು ಮತ್ತೆ ಅವರ ಮಧ್ಯೆ ಪ್ರತ್ಯಕ್ಷವಾಗಿ ನಿಮಗೆ ಸಮಾಧಾನವಾಗಲಿ ಎಂದು 2ನೇ ಸಾರಿ ಕಾಣಿಸಿಕೊಂಡು ಹೇಳ್ತಾನೆ ಪ್ರೇರೆ. 2ನೇ ಸಾರಿ ಆಯ್ತು. ಹೀಗೆ ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಆಗ ತೋಮನು 28ನೇ ವಾಕ್ಯದಿಂದ, ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು. ಬೈಬಲ್ನಲ್ಲಿ ಯೇಸು ದೇವರಂತೆ ಎಲ್ಲಿದ್ದದ ಅಂತ ಕೇಳುವವರಿಗೆ ಅಲ್ಲಿ ತೋಮನ ಮೂಲಕ ಅವಿಶ್ವಾಸಿ ತನ ತೋರಿದ ವಿಶ್ವಾಸಿಯೇ, ಆದರೆ ಅವಿಶ್ವಾಸದಿಂದ ಪ್ರಭು ಬಲವಾದ ವಿಶ್ವಾಸವನ್ನು ಹೊರಪಡಿಸಿದ್ದಾನೆ ಪ್ರೇರೆ. ತೋಮನ್ ಹೇಳ್ತಾನೆ ಪ್ರೇರೆ, ನನ್ನ ಸ್ವಾಮಿ, ನನ್ನ ದೇವರು. ಹೌದು, ಯೇಸುವಿಗೆ ದೇವರೆಂದು ಹೇಳಿದ್ದಾನೆ. ಅಲ್ಲಿ ಯೇಸು ನಾನು ದೇವರಲ್ಲ, ತಂದೆಯೇ ದೇವರು ಅಂತ ಹೇಳಲಿಲ್ಲ. ದೇವರ ಪ್ರತಿರೂಪ, ಅದೃಶ್ಯ ದೇವರ ಸಾದೃಶ್ಯ ರೂಪ. ಹೌದು ಪ್ರೇರೆ, ಆ ತಂದೆ ತನ್ನ ಸುತ್ತನಲ್ಲಿ ಇರಿಸಲು ನಿರ್ಧರಿಸಿದನು ತನ್ನ ಸರ್ವ ಸಂಪೂರ್ಣತೆ. ಹೌದು ಪ್ರೇರೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ತೋಮನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬುವವರು ಧನ್ಯರು ಎಂದು ಹೇಳುತ್ತಾನೆ. ಹೌದು ಪ್ರೇರೆ, ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇದನ್ನೆಲ್ಲ ಬರೆದಿದೆ ಪ್ರೇರೆ. ಯೇಸು ಸಮಾಧಿಯಿಂದ ಎದ್ದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡು ತಾನೇ ರಕ್ಷಕನು, ನಿಮ್ಮ ಪ್ರಭು ಎಂದು ತೋರಿಸಿಕೊಳ್ಳುವುದರ ಮೂಲಕ ಅವರಿಗೆ ಪರಿಶುದ್ಧಾತ್ಮನ ಓದುವ ಮೂಲಕ ಅನೇಕರ ಪಾಪವನ್ನು ಕ್ಷಮಿಸಿರಿ ಎನ್ನುವ ವರವನ್ನು ಕೊಡುವ ಮೂಲಕ, ಪವಿತ್ರಾತ್ಮ ವರ ಕೊಡುವ ಮೂಲಕ ಅವಿಶ್ವಾಸಿಯಾದ ತೋಮನಿಗೂ ಕಾಣಿಸಿಕೊಂಡು, ನೋಡು, ನಂಬದೇ ಇರಬೇಡ, ಈಗಲಾದರೂ ನಂಬು, ನೀನು ನೋಡಿದ್ರಿಂದ ನಂಬುತ್ತಿದ್ದಿ ಸ್ವಾಮಿ ದೇವರೆಂದು, ನೋಡದೆ ನನ್ನನ್ನು ಸ್ವಾಮಿ ದೇವಕುಮಾರ ಅಥವಾ ದೇವರೆಂದು ವಿಶ್ವಾಸವರೇ ನಿನಗಿಂತ ಧನ್ಯರು ಎಂದು ಹೇಳ್ತಾನೆ ಪ್ರೇರೆ. ಇನ್ನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರೇರೆ ಯೇಸು. ಅದನ್ನು ಪವಿತ್ರ ಗ್ರಂಥದಲ್ಲಿ ಅಥವಾ ಯೋಹಾನ ಸುವಾರ್ತೆಯಲ್ಲಿ ಬರೆದಿರುವುದಿಲ್ಲ. ಇದರ ಉದ್ದೇಶ ಏನು ಪ್ರೇರೆ ಅಂದರೆ, ಇದೆಲ್ಲ ಯೇಸುವಿನ ಜನನ, ಬೋಧನೆ, ಸಾಧನೆ, ಮರಣ, ಪುನರುತ್ಥಾನ. ಆತನು ದೇವಕುಮಾರನಾದ ಕ್ರಿಸ್ತ ಅಂದರೆ ದೇವಕುಮಾರ ಅಂದರೆ ದೇವರ ಮಗ, ದೇವರ ಪ್ರತಿರೂಪ, ದೇವರ 2ನೇ ವ್ಯಕ್ತಿತ್ವ, ದೇವರ ಸ್ವರ ಎಂದು ನಂಬಬೇಕು. ಮತ್ತು ದೇವಕುಮಾರನಾದ ಕ್ರಿಸ್ತ ಎಂದು ನಂಬು. ಕ್ರಿಸ್ತ ಎಂದರೆ ಅಭಿಷೇಕ್ತ, ಶಕ್ತಿಯಿಂದ ತುಂಬಿಸಲ್ಪಟ್ಟಾತ, ಕಳುಹಿಸಲ್ಪಟ್ಟಾತ, ದೇವರ ಕುಮಾರನಾಗಿ ಕಳುಹಿಸಲ್ಪಟ್ಟಾತ ಎಂದು ಲೋಕಕ್ಕೆ ರಕ್ಷಣೆಗಾಗಿ ಮಾನವರ ಪಾಪದಿಂದ ಉಂಟಾಗುವ ಮರಣದಿಂದ ಉಂಟಾಗುವ